ಹಾಯ್ ಫ್ರೆಂಡ್, ಬೆಳಗಿನ ವಿಡಿಯೋದಲ್ಲಿ ಹೇಳಿದ್ದೆ ಪೊಲೀಸ್ ವೆರಿಫಿಕೇಷನ್ ಮಾಡೋದು ಹೇಗಂತ. ಸೈಬರ್ ಸೆಂಟ್ರಿಗೆ ಪೊಲೀಸ್ ವೆರಿಫಿಕೇಷನ್ ಮಾಡ್ಬೇಕಂತ ಅವ್ರಿಗೆ ಹೇಳಿ, ಅವ್ರು ತಗೊಳ್ಳೋ ಡಾಕ್ಯುಮೆಂಟ್ ಏನಂದರೆ ಆಧಾರ್ ಕಾರ್ಡು, ರೂಮಿಂದ ರೆಂಟಲ್ ಅಗ್ರಿಮೆಂಟ್ ಪೇಪರ್, ಒಂದು ಸೆಲ್ಫಿ ಫೋಟೋ. ಅವ್ರು ಬಂದು ಚಾರ್ಜಸ್ ಎಷ್ಟು ಮಾಡ್ತಾರೆ ಅಂತ, ಗೌರ್ಮೆಂಟ್ ಚಾರ್ಜಸ್ ಬಂದು 450 ರೂಪಾಯಿ ಇರುತ್ತೆ. ಇವರು 200 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾರೆ. ಟೋಟಲ್ ನನ್ನ ಹತ್ರ 650 ರೂಪಾಯಿ ತಗೊಂಡಿದ್ರು. ಆಮೇಲೆ ಅವ್ರ ಅಡ್ರೆಸ್ ಎಲ್ಲ ಕೇಳ್ತಾರೆ. ಬಟ್ ನಿಮ್ಮ ಏರಿಯಾದಲ್ಲಿ, ನೀವು ಇರೋ ಏರಿಯಾದಲ್ಲಿ ನಿಮ್ಮ ಲಿಮಿಟ್ ಕ್ರಾಸಲ್ಲಿ ಯಾವ ಸ್ಟೇಷನ್ ಬರುತ್ತೋ ಆ ಅಡ್ರೆಸ್ಸು ಸರಿಯಾಗಿ ಕೊಡಿ. ಯಾಕಂದರೆ ನೀವೇನಾದರೂ ಬೇರೆ ಅಡ್ರೆಸ್ ಕೊಟ್ಟಿದ್ರೆ ಅಪ್ಲಿಕೇಶನ್ ಫಾರ್ಮು ರಿಜೆಕ್ಟ್ ಆಗುತ್ತೆ, ಮತ್ತು ನೀವು ಹಾಕಿರೋ ಅಮೌಂಟು ಹೋಗುತ್ತೆ 650 ರೂಪೀಸು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾಕಂದರೆ ನನಗೆ ಅದೇ ಥರ ಆಗಿತ್ತು ಮೊನ್ನೆ. ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ಮೇಲೆ ಈ ಥರ ಒಂದು ಪೇಪರ್ ನಿಮ್ಗೆ ಕೊಡ್ತಾರೆ ಸೈಬರ್ ಸೆಂಟ್ರವರು. ಬಟ್ ನಿಮ್ಗೆ ಅವತ್ತೇ ಟೈಮ್ ಇದ್ದಿದ್ರೆ ಪೊಲೀಸ್ ಸ್ಟೇಷನಾಗಿ ಕೇಳಿ, ಪೊಲೀಸ್ ವೆರಿಫಿಕೇಷನ್ ಮಾಡಿದ್ವಿ ಬಂದಿದೆ ಅಂತ. ಅವ್ರೇನಾದರೂ ಬಂದಿದೆ ಅಂದರೆ ಸ್ಟೇಷನಲ್ಲಿ ಏನೇನು ಡಾಕ್ಯುಮೆಂಟ್ ಕೊಡ್ಬೇಕಂತ 2 ಫೋಟೋ, ಆಧಾರ್ ಕಾರ್ಡು, ರೆಂಟಲ್ ಅಗ್ರಿಮೆಂಟ್ ಪೇಪರ್ 1 ಜೆರಾಕ್ಸು, ಮತ್ತು ಈ ಸ್ಲಿಪ್ ಇವಾಗ ತೋರಿಸ್ತಾ ಇದ್ದಾನಲ್ವ, ಇದನ್ನು ತಗೊಂಡೋಗಿ ಅವ್ರಿಗೆ ಕೊಡಿ. ನಿಮಗೆ ಒಂದು 3 ರಿಂದ 4 ದಿನದೊಳಗೆ ಪ್ರೊಸೆಸಿಂಗಲ್ಲಿ ಇರುತ್ತೆ. ಅದು ಬಂದಿದ್ದ ತಕ್ಷಣ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ಸೈಬರ್ ಸೆಂಟ್ರಿಗೆ. ಈ ನಂಬರ್ ಕೊಡಿ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತಲ್ವ, ಅದು ಹೇಳಿದ್ರೆ ಅವರು ಕಾಪಿ ತಗೊಡ್ತಾರೆ ಫ್ರೆಂಡ್. ಅಂದರೆ ಇವಾಗ ಎಲ್ಲ ಕಡೆನೂ ಪೊಲೀಸ್ ವೆರಿಫಿಕೇಷನ್ ಕೇಳ್ತಾ ಇದ್ದಾರಲ್ವ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್, ಬೈ.